ರಕ್ಷಿತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಂತಹ ರೀತಿಯ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಅನ್ನ ಹಾನೆಸ್ಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡೋರು ದಯವಿಟ್ಟು ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೂರ್ತಿ ವಿಡಿಯೋನ ನೋಡಿ ಮೊದಲು, ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ವಾರ ರಕ್ಷಿತ್ ಅವರಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡಿರುವಂತಹ ರೀತಿ ಏನಿದೆ ತುಂಬಾನೇ ಖಡಕ್ ಆಗಿದೆ. ಈ ಕ್ಲಾಸ್ ಸ್ಟಾರ್ಟ್ ಆದಾಗ ಇಲ್ಲಿ ರಕ್ಷಿತಾ ಹಾಗೇನೆ ಗಿಲ್ಲಿ ಇವರಿಬ್ರು ಸೇರಿ ತಮ್ಮ ತಂಡದವರನ್ನೇ ಅಂದ್ರೆ ರಕ್ಷಿತಾ ಅವರ ತಂಡದವರನ್ನೇ ಸ್ವಲ್ಪ ಇರಿಟೇಷನ್ ಮಾಡೋದಕ್ಕಾಗಿರಬಹುದು ಅಥವಾ ತಮ್ಮ ಒಂದು ಅಭಿಪ್ರಾಯವನ್ನ ಶೇರ್ ಮಾಡುವಂತಹ ಸಮಯದಲ್ಲಾಗಿರಬಹುದು ಅವರು ಒಂದು ಡಿಫ್ರೆಂಟ್ ಆಗಿರೋ ಒಪಿನಿಯನ್ ಅನ್ನೇ ಕೊಡ್ತಾ ಇದ್ರು. ಮತ್ತು ಮಧ್ಯ ಮಧ್ಯದಲ್ಲಿ ಗಿಲ್ಲಿ ಕೂಡ ಕೊನೆಗೆ ನಿನ್ನ ಒಂದು ಒಪಿನಿಯನ್ ಏನಿದೆಯೋ ಅದ್ರ ಮೇಲೆನೆ ಎಲ್ಲ ಕೂಡ ಡಿಸೈಡ್ ಆಗೋದು ಅನ್ನೋದನ್ನ ಕೂಡ ಪದೇ ಪದೇ ಹೇಳ್ತಾ ಇದ್ರು. ಸೊ ಹೀಗಾಗಿ ನೋಡೋರಿಗೆ ರಕ್ಷಿತ್ ಅವರಿಗೆ ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ಕೊಡ್ತಾ ಇದ್ದಾರೆ ಮತ್ತು ರಕ್ಷಿತ್ ಅವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿನಲ್ಲೇ ಕಾಣಿಸಿದ್ದು ಎಪಿಸೋಡ್ ಅಲ್ಲಿ. ಹಾಗೇನೆ ಅದಕ್ಕೆ ತಕ್ಕ ಹಾಗೇನೆ ಅವರ ತಂಡದಲ್ಲಿ ಎಲ್ಲರ ಒಪಿನಿಯನ್ ಏನಿರುತ್ತೋ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ರಕ್ಷಿತ್ ಅವರ ಒಪಿನಿಯನ್ ಇರ್ತಾ ಇತ್ತು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಇದು ಎದ್ದು ಕಾಣಿಸಿದ್ದು ಎರಡನೇ ಟಾಸ್ಕ್ ಅನ್ನ ವಿನ್ ಆದಂತಹ ಸಮಯದಲ್ಲಿ. ಅವಾಗ ಅವರ ತಂಡದವರು ಮೊದಲನೇದಾಗಿ ಇವರಿಗೇನೆ ಅಂದ್ರೆ ರಕ್ಷಿತ್ ಅವರಿಗೇನೆ ಅವಕಾಶವನ್ನ ಮಾಡ್ಕೊಡ್ತಾರೆ. ನೀವೇನೆ ಮೊದಲು ನಿಮ್ಮ ಒಪಿನಿಯನ್ ಅನ್ನ ಹೇಳಿ, ಯಾರು ನಾಮಿನೇಟ್ ಆಗ್ಬೇಕು, ಹಾಗೇನೆ ಯಾರು ನಾಮಿನೇಟ್ ಆಗಿರೋರಲ್ಲಿ ಸೇಫ್ ಆಗ್ಬೇಕು, ನಿಮ್ಮ ಅಭಿಪ್ರಾಯವನ್ನೇ ಮೊದಲು ಹೇಳಿ ಅಂತ ಹೇಳಿದ್ರೆ ಅಲ್ಲಿ ರಕ್ಷಿತ್ ಅವ್ರು ಹೇಳೋದಕ್ಕೆ ರೆಡಿನೇ ಇರಲಿಲ್ಲ. ಸೊ ಹೀಗಾಗಿ ಇದು ಯಾವ ರೀತಿಯಾಗಿ ಕಾಣಿಸ್ತು ಅಂತ ಹೇಳಿದ್ರೆ ಮೊದಲು ಬೇರೆಯವರೆಲ್ಲ ಒಪಿನಿಯನ್ ಕೊಟ್ಟಾದ್ಮೇಲೆ ಅದಕ್ಕೆ ಅಪೋಸಿಟ್ ಆಗಿರುವಂತಹ ಅಥವಾ ಅವ್ರಿಗೆ ಇಷ್ಟ ಆಗದಿರುವಂತಹ ಇನ್ನೊಂದು ವ್ಯಕ್ತಿಯ ಹೆಸರನ್ನ ತಾನು ತಗೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ರಕ್ಷಿತ್ ಅವರು ರೆಡಿ ಆಗಿದ್ರು ಅನ್ನೋ ರೀತಿನಲ್ಲೇನೆ ಅದು ಕಾಣಿಸ್ತಾ ಇತ್ತು. ಅದೇ ರೀತಿಯಾಗಿ ಆಯ್ತು ಕೂಡ. ಅವಾಗ್ಲೂ ಕೂಡ ಅವ್ರ ತಂಡದವರು ನಿರ್ಧಾರಕ್ಕೆ ಬರೋದಕ್ಕೇನೆ ಆಗಿರ್ಲಿಲ್ಲ. ಮೊದಲ ಟಾಸ್ಕ್ ಅನ್ನ ಗೆದ್ದಾಗ ರಕ್ಷಿತ್ ಅವ್ರು ಏನ್ ಹೇಳಿದ್ರು ಅದಕ್ಕೇನೆ ಎಲ್ಲರೂ ಕೂಡ ಒಪ್ಕೊಳ್ಳೋ ರೀತಿ ಆಯ್ತು. ಎರಡನೇ ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಎರಡನೇ ಒಂದು ಟಾಸ್ಕ್ ಅನ್ನ ಗೆದ್ದಾದ ಮೇಲೆ ಬರುವಂತಹ ಒಂದು ನಿರ್ಧಾರದ ಬಗ್ಗೆ ಮಾತಾಡುವಾಗ ಕೂಡ ಇಲ್ಲಿ ರಕ್ಷಿತ್ ಅವರು ಒಪ್ತಾ ಇರ್ಲಿಲ್ಲ. ಸೊ ಹೀಗಾಗಿನೇ ರಾಶಿಕ್ ಅವರು ಕೂಡ ಸಿಟ್ ಮಾಡ್ಕೊಂಡ್ರು. ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಮಾತಾಡಿ ಅವಳು ಹೇಳಿದಕ್ಕೆ ನಾವೇ ಒಪ್ಕೊಳ್ಬೇಕು ಅನ್ನೋ ರೀತಿನಲ್ಲೇ ಕೊನೆಗೆ ಆಯ್ತು. ಎಲ್ಲರೂ ಕೂಡ ಸಪರೇಟ್ ಆದ್ರು. ಸರಿಯಾದ ನಿರ್ಧಾರ ಬರಲೇ ಇಲ್ಲ. ಸೊ ಅಲ್ಲೂ ಕೂಡ ರಕ್ಷಿತ್ ಅವರು ತಗೊಂಡಂತಹ ಈ ಒಂದು ನಿರ್ಧಾರದಿಂದನೇ ಆ ರೀತಿಯಾಗಿ ಆಗಿದ್ದಂತೂ ನಿಜ. ಸೊ ಹೀಗಾಗಿ ಈ ವಿಷಯವನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪ ಕೂಡ ಮಾಡ್ತಾರೆ. ಆ ಸಮಯದಲ್ಲಿ ರಕ್ಷಿತ್ ಅವರು ನೀವು ಮಾಡಿದ್ದು ಸರಿ ಅಂತ ನಿಮ್ಗೆ ಅನಿಸ್ತಾ, ರಕ್ಷಿತ್ ಅವರೇ ನೀವು ಮಾಡಿದ್ದು ನಿಮ್ಗೆ ಸರಿ ಅಂತ ಅನಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಿಚ್ಚ ಸುದೀಪ್ ಅವರಿಂದ ಬರುತ್ತೆ. ನಿಮ್ಮ ಸ್ವಂತ ಟೀಮ್ ಅನ್ನ ಯಾಕೆ ನೀವು ಇರಿಟೇಷನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆನ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಅವಾಗ ಇಲ್ಲಿ ರಕ್ಷಿತ್ ಅವ್ರು ಕೇಳ್ತಾರೆ, ನಿಮ್ಗೆ ಯಾವಾಗ ಅನಿಸ್ತು ನಾನು ಅವ್ರಿಗೆ ಇರಿಟೇಷನ್ ಮಾಡಿದ್ದೀನಿ ಅನ್ನುವಂತಹ ಪ್ರಶ್ನೆನ ಬೇರೆ ಮಾಡ್ತಾರೆ. ಇಲ್ಲಿ ರಕ್ಷಿತ್ ಅವರು ಇರಿಟೇಷನ್ ಅಂತ ಅಲ್ಲದೆ ಇದ್ರು ಕೂಡ ಅವ್ರಿಗೆ ಬೇಕಂತಾನೆ ಅವರ ನಿರ್ಧಾರದ ವಿರುದ್ಧ ಹೋಗ್ಬೇಕು ಅಂತಾನೆ ಮಾಡಿದಂತೂ ನಿಜ. ಅವಾಗ ಇಲ್ಲಿ ರಕ್ಷಿತ್ ಅವ್ರು ಕೇಳ್ತಾರೆ, ನಿಮ್ಗೆ ಯಾವಾಗ ಅನಿಸ್ತು ನಾನು ಅವ್ರಿಗೆ ಇರಿಟೇಷನ್ ಮಾಡಿದ್ದೀನಿ ಅನ್ನುವಂತಹ ಪ್ರಶ್ನೆನ ಕೂಡ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುದೀಪ್ ಅವರು ಪ್ರಶ್ನೆ ಮಾಡ್ತಾ ಇರೋದು ಅವರೆಲ್ಲ ಎಪಿಸೋಡ್ ಅನ್ನ ನೋಡ್ಕೊಂಡೇ ಬಂದಿರ್ತಾರೆ, ಏನೆಲ್ಲ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ಅವರು ಇಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲಿ ರಕ್ಷಿತ್ ಅವರು ಉಲ್ಟಾ ಪ್ರಶ್ನೆ ಮಾಡ್ತಾರೆ. ಉಲ್ಟಾ ಪ್ರಶ್ನೆ ಮಾಡಿದಂತಹ ರೀತಿ ಕೂಡ ಸರಿಯಾಗಿರ್ಲಿಲ್ಲ. ನಿಮ್ಗೆ ಯಾವಾಗ ಅನಿಸ್ತು ಅನ್ನೋದು ರೀತಿನಲ್ಲಿ ಅವರಿಗೇನೆ ಕ್ವಶನ್ ಮಾರ್ಕ್ ಆಗಿ ಅವರಿಗೇನೆ ಕೇಳ್ತಾರೆ ಉಲ್ಟಾ. ಸೊ ಹೀಗಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಸಿಟ್ಟು ಬಂದು ಬೈತಾರೆ ಕೂಡ. ಅದೇ ನನ್ನ ಪಿತ್ತ ನೆತ್ತಿಗೆ ಇರತ್ತಲ್ವಾ ಆವಾಗ ಅನಿಸ್ತು ಅನ್ನೋ ರೀತಿನಲ್ಲಿ ಅವ್ರು ಹೇಳ್ತಾರೆ. ಸೊ ಹೀಗಾಗಿನೇ ಈ ಪ್ರೋಮೋನ ನೋಡಿ ತುಂಬಾ ಜನರಿಗೆ ಸಿಟ್ಟು ಬಂದಿರೋದು. ಅಂದ್ರೆ ಯಾಕೆ ಈ ರೀತಿಯಾಗಿ ರಕ್ಷಿತಾ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದು 100% ಸರಿಯಾಗಿದೆ. ಬಟ್ ಇದು ಯಾವಾಗ ಇನ್ನೂ ಕೂಡ ಸರಿಯಾಗಿರ್ತಾ ಇತ್ತು, ಹಾಗೇನೆ ಜನತೆ ಕೂಡ ಇದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಕಳೆದ ವೀಕಲ್ಲಿ ಅಶ್ವಿನಿ ಗೌಡ ಅವರ ವಿಷಯ ಬರುತ್ತೆ. ಸೊ ಆ ಸಮಯದಲ್ಲೂ ಕೂಡ ಅಷ್ಟೇ ಕಿಚ್ಚ ಸುದೀಪ್ ಅವರು ಆದಷ್ಟು ಸ್ಮೂತ್ ಆಗಿನೇ ಇವಾಗ ರಕ್ಷಿತ್ ಅವರಿಗೆ ಹೇಗೆ ಮೊದಲು ತುಂಬಾನೇ ಸ್ಮೂತ್ ಆಗಿ ಹೇಳುವಂತಹ ಪ್ರಯತ್ನ ಮಾಡಿದ್ರು, ಸೇಮ್ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರಿಗೂ ಕೂಡ ಕಳೆದ ವಾರ ಆ ಒಂದು ವಿಷಯವನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಬಟ್ ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಮಾತ್ರ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ನನಗೆ ಹಂಗ ಅನಿಸ್ತು, ನನಗೆ ಆ ರೀತಿಯಾಗಿ ಅನಿಸ್ತು ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ 1ರಿಂದ 2 ಬಾರಿ ಇದಾಗತ್ತೆ. ಪದೇ ಪದೇ ಕೂಡ ಅಶ್ವಿನಿ ಅವರು ಹಂಗೇನೆ ಹೇಳ್ತಾ ಇರ್ತಾರೆ. ಸೊ ಅದ್ ಯಾವ ರೀತಿ ಆಯ್ತು, ಇವಾಗ ರಕ್ಷಿತ್ ಅವರು ಹೆಂಗೆ ಕಿಚ್ಚ ಸುದೀಪ್ ಅವರು ವಿರುದ್ಧನೇ ಪ್ರಶ್ನೆ ಮಾಡ್ತಾ ಇದ್ರು, ಸೇಮ್ ಅದೇ ರೀತಿ ಆಯ್ತಲ್ವಾ ಅಶ್ವಿನಿ ಅವರು ಹೇಳ್ತಾ ಇರೋದು ಕೂಡ, ಅಥವಾ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರೋದನ್ನ ಒಪ್ಕೊಳ್ಳೇ ಇಲ್ಲ ಅನ್ನೋ ರೀತಿನಲ್ಲೇನೆ ಆಯ್ತು. ಸೊ ಆ ಸಮಯದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇದೇ ರೀತಿಯಾಗಿ ರಕ್ಷಿತ್ ಅವ್ರಿಗೆ ಹೆಂಗೆ ಗದರಿಸಿದಾರೋ ಅಥವಾ ಯಾವ ರೀತಿಯಾಗಿ ಸಿಟ್ ಮಾಡ್ಕೊಂಡಿದಾರೋ ಅದೇ ರೀತಿಯಾಗಿ ಸಿಟ್ ಮಾಡ್ಕೊಂಡು ಅಶ್ವಿನಿ ಅವರ ವಿರುದ್ಧ ಕೂಡ ಮಾತಾಡ್ಬೇಕಾಗಿತ್ತು. ಆವಾಗ ಇದು ಕೂಡ ಸರಿ ಅಂತ ಅನಿಸ್ತಾ ಇತ್ತು ಜನಕ್ಕೆ. ಇಲ್ಲ ಅಂತ ಹೇಳಿದ್ರೆ ಇವಾಗ ಅದು ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕಳೆದ ವಾರ ಅಶ್ವಿನಿ ಅವರು ತಪ್ಪು ಮಾಡಿದ್ದಾರೆ. ಆ ತಪ್ಪಿನ ವಿರುದ್ಧ ಕಿಚ್ಚ ಸುದೀಪ್ ಅವರು ಸ್ಮೂತ್ ಆಗಿ ಮಾತಾಡಿದ್ದಾರೆ. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಒಪ್ಕೊಂಡಿಲ್ಲ, ವಿರುದ್ಧ ಮಾತಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ವಿರುದ್ಧವಾಗಿ. ಆವಾಗ ಕಿಚ್ಚ ಸುದೀಪ್ ಅವರು ಗದರಿಸಿಲ್ಲ ಅಥವಾ ದೊಡ್ಡ ಧ್ವನಿನಲ್ಲಿ ಅವರಿಗೆ ಸ್ವಲ್ಪ ಕ್ಲಾಸ್ ಅನ್ನ ತಗೊಂಡಿಲ್ಲ ಅನ್ನುವಂತಹ ವಿಷಯ ಏನಿದೆ ಆಲ್ರೆಡಿ ಜನರ ಮನಸ್ಸಲ್ಲಿ ಇತ್ತು. ಸೊ ಈ ವಾರ ಏನಾಗಿದೆ, ಸೇಮ್ ಅದೇ ರೀತಿಯಾಗಿ ರಕ್ಷಿತ್ ಅವರಿದ್ದಾರೆ. ಪ್ಲೇಸ್ ಮಾತ್ರ ಚೇಂಜ್ ಆಗಿದೆ, ರಕ್ಷಿತ್ ಅವರಿದ್ದಾರೆ. ಬಟ್ ಇವಾಗ ಕಿಚ್ಚ ಸುದೀಪ್ ಅವರ ವಾಯ್ಸ್ ತುಂಬಾನೇ ದೊಡ್ಡದಾಗಿ ಬಂದಿದೆ, ಹಾಗೇನೆ ಗದರಿಸಿರೋದ್ರಿಂದ ಇವಾಗ ಇದು ಯಾವ ರೀತಿ ಕಾಣಿಸ್ತಿದೆ, ರಕ್ಷಿತಾ ಪಾಪ ಏನೂ ತಪ್ಪು ಮಾಡಿಲ್ಲ, ಯಾಕೆ ಆಕೆನ ಬೈತಾ ಇದ್ದಾರೆ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ.
ಬಟ್ ಆಕ್ಚುಲ್ ಆಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ರಕ್ಷಿತ್ ಅವರು ಕೂಡ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರೋದು ನಿಜಾನೇ, ಅದನ್ನ ಅವರು ಒಪ್ಕೊಳ್ಬೇಕು. ಬಟ್ ಅವರು ಅದನ್ನ ಒಪ್ಕೊಂಡಿಲ್ಲ, ಹಾಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಅದರಿಂದಾಗಿನೇ ಕಿಚ್ಚ ಸುದೀಪ್ ಅವರು ಇಲ್ಲಿ ರಕ್ಷಿತ್ ಅವರಿಗೆ ಕ್ಲಾಸ್ ಅನ್ನ ತಗೊಂಡಿರೋದು ಅಥವಾ ಸಿಟ್ ಮಾಡ್ಕೊಂಡಿರೋದು. ವ್ಯಾಲಿಡ್ ಪಾಯಿಂಟ್, ಸರಿಯಾಗಿದೆ. ಬಟ್ ಅಶ್ವಿನಿ ಅವರು ಕೂಡ ಕಳೆದ ವಾರ ಹಿಂಗೆ ಮಾಡಿದ್ರಲ್ವಾ, ಆಗ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಅದು ಕೂಡ ಅಲ್ಲಿ ಕಿಚ್ಚ ಸುದೀಪ್ ಅವರಿಂದ ತಪ್ಪು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾನೇನು ಅವರನ್ನ ಜಡ್ಜ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಬಟ್ ನನ್ನ ಅಭಿಪ್ರಾಯ ಅಷ್ಟೇನೆ. ಯಾಕಂತಂದ್ರೆ ಕಳೆದ ವಾರ ಒಬ್ಬರಿಗೆ ಒಂದು ರೀತಿಯಾಗಿ ಇನ್ನೊಬ್ರಿಗೆ ಇನ್ನೊಂದು ರೀತಿ ಆದಾಗ ಆಡಿಯನ್ಸಿಗೆ ಹಂಗೇನೆ ಕಾಣಿಸುತ್ತೆ. ಯಾಕೆ ಅಶ್ವಿನಿ ಅವ್ರಿಗೆ ಅಷ್ಟೊಂದು ಕ್ಲಾಸ್ ಇಲ್ಲ, ಇವ್ರಿಗೆ ಮಾತ್ರನೇ ಯಾಕೆ ಈ ರೇಂಜಿಗೆ ಕ್ಲಾಸು. ಸೊ ಹೀಗಾಗಿ ರಕ್ಷಿತ್ ಅವ್ರು ಮಾಡಿ ತಪ್ಪೇ ಇಲ್ಲ ಅಂತ ಹೇಳಿನೇ ತುಂಬಾ ಜನ ಹೇಳೋದು. ಇನ್ನು ತುಂಬಾ ಜನ ಹೇಳ್ತಾ ಇರೋದು ರಕ್ಷಿತ್ ಅವರಿಗೆ ಕನ್ನಡ ಅರ್ಥ ಆಗಿಲ್ವೇನು ಅಂತ ಹೇಳಿ. ಸೊ ಈ ರೀಸನ್ ದಯವಿಟ್ಟು ಕೊಡಬೇಡಿ. ಯಾಕಂತಂದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಸ್ವಲ್ಪ ಟೈಮ್ ತಗೊಂಡಾದ್ರು ಅರ್ಥ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನಾ ಇರಿಟೇಷನ್ ಮಾಡಿಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ಕೇಳಿರೋ ಪ್ರಶ್ನೆ ಕೂಡ ಅರ್ಥ ಆಗಿದೆ, ಅದಕ್ಕೆ ಅವರು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಕೇಳಿದಾರೋ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಕನ್ನಡ ಅರ್ಥ ಆಗಿದೆ. ಬಟ್ ಇಲ್ಲಿ ಮೇನ್ ಆಗಿ ವಿಷಯ ಇಷ್ಟೇನೆ, ಇಲ್ಲಿ ಅಶ್ವಿನಿ ಅವರಿಗೆ ಅವರು ಕೇಳದಂತಹ ರೀತಿಗೆ ಅಶ್ವಿನಿ ಅವರು ಅವರ ತಪ್ಪಿದ್ರು ಕೂಡ ಅದನ್ನು ಒಪ್ಕೊಳ್ಳದೆ ಇದ್ದಾಗ ಆವಾಗ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿರೋ ರೀತಿಗೂ ರಕ್ಷಿತ್ ಅವರು ಇದೇ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ರಕ್ಷಿತ್ ಅವರ ವಿಷಯದಲ್ಲಿ ಅವರು ರಿಯಾಕ್ಟ್ ಮಾಡಿರೋ ರೀತಿಗೂ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ಇಂದಾನೆ ಒಂದು ವಿಷಯ ಚರ್ಚೆ ಆಗ್ತಾ ಇರೋದು. ಹಾಗೆ ಅಶ್ವಿನಿ ಅವರಿಗೆ ಫೇವರಿಸಂ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯ ಕೂಡ ಎಲ್ಲ ಕಡೆ ಹರಡ್ತಾ ಇರೋದಕ್ಕೆ ಇದೇ ಮೇನ್ ರೀಸನ್. ಹಾಗೇನೆ ನೋಡೋರಿಗಂತೂ ಹಂಗೆ ಕಾಣಿಸುತ್ತೆ, ನನಗೂ ಕೂಡ ಒಬ್ವಿಯಸ್ಲಿ ಹಂಗೆ ಕಾಣಿಸ್ತು. ಬಟ್ ಕಳೆದ ವಾರವನ್ನ ಕೂಡ ಕಂಪೇರ್ ಮಾಡಿ ಈ ವಾರವನ್ನ ಕೂಡ ಕಂಪೇರ್ ಮಾಡಿ ನೋಡೋದಾದ್ರೆ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಇದೆ, ರಕ್ಷಿತ್ ಅವರು ಮಾಡಿರೋದು ತಪ್ಪೇನೆ, ಕಿಚ್ಚ ಸುದೀಪ್ ಅವರು ಬೈದಿರೋದು ಸರಿನೇ. ಬಟ್ ಕಳೆದ ವಾರ ಅಶ್ವಿನಿ ಅವರು ಮಾಡಿದ್ದು ಕೂಡ ತಪ್ಪೇನೆ. ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಬೈದಂತಹ ರೀತಿ ಸರಿ ಇಲ್ಲ. ಸೊ ಇದು ನನ್ನ ಒಪಿನಿಯನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಯಾರೇ ಆಗಿರ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇವಾಗ ಧನುಷ್ ಅವರು, ರಘು ಅವರು, ಗಿಲ್ಲಿ, ಕಾವ್ಯ, ರಕ್ಷಿತಾ ಇವರೆಲ್ಲರೂ ಕೂಡ ಒಂದು ಟೀಮ್ ಅಲ್ಲಿ ಇದ್ದಾರೆ. ಇದೇ ಟೀಮ್ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಇವರೆಲ್ಲರೂ ಕೂಡ ತಗೊಂಡಂತಹ ನಿರ್ಧಾರ ಒಂದಾಗಿತ್ತು. ಬಟ್ ಅಶ್ವಿನಿ ಅವರು ಮಾತ್ರ ಆ ನಿರ್ಧಾರಕ್ಕೆ ಒಪ್ತಾನೆ ಇಲ್ಲ. ಅವ್ರ ನಿರ್ಧಾರಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಶ್ವಿನಿ ಅವ್ರದ್ದು ತಪ್ಪ ಅಂತಾನೆ ಆಗುತ್ತೆ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ರಕ್ಷಿತ್ ಅವ್ರದ್ದು ಕೂಡ ಆಗಿರೋದು. ಅವರೆಲ್ಲರೂ ಕೂಡ ನಿರ್ಧಾರ ಒಂದಾಗಿತ್ತು, ಇಲ್ಲಿ ರಕ್ಷಿತ್ ಅವರ ನಿರ್ಧಾರ ಮಾತ್ರನೇ ಬೇರೆ ಆಗಿತ್ತು. ಮತ್ತು ಇವರಿಗಿನ ಮೊದಲ ಅವಕಾಶ ಕೊಟ್ಟರು ಕೂಡ ಇವರು ಅದನ್ನ ಹೇಳ್ತಾ ಇರ್ಲಿಲ್ಲ, ತಮ್ಮ ಒಪಿನಿಯನ್ ಅನ್ನ ಹೇಳ್ತಾ ಇರ್ಲಿಲ್ಲ. ಬೇರೆಯವ್ರ ಒಪಿನಿಯನ್ ಹೇಳದ್ಮೇಲೆ ಅದರ ವಿರುದ್ಧವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಥವಾ ಆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅದರಿಂದಾಗಿನೇ ಇವರ ತಪ್ಪು ತುಂಬಾನೇ ದೊಡ್ಡದಾಗಿ ಕಾಣಿಸಿದ್ದು. ಅದೇ ರೀತಿಯಾಗಿ ರಕ್ಷಿತ್ ಅವರಿಗೆ ಸೊ ತಪ್ಪಾಗಿರೋದಕ್ಕೆ ಕ್ಲಾಸ್ ಅನ್ನು ಕೂಡ ಕಿಚ್ಚ ಸುದೀಪ್ ಅವರು ತಗೊಂಡಿದ್ದಾರೆ, ಅದು ಕರೆಕ್ಟ್ ಆಗಿದೆ. ಬಟ್ ಅಶ್ವಿನಿ ಅವರಿಗೂ ಕೂಡ ಇದೇ ರೀತಿಯಾಗಿ ಕ್ಲಾಸ್ ಬೇಕು, ಇದೇ ಒಂದು ಟೋನ್ ಅಲ್ಲಿ, ಅದನ್ನೇ ಜನ ಡಿಮ್ಯಾಂಡ್ ಮಾಡ್ತಾ ಇರೋದು. ಸೊ ನನಗೂ ಕೂಡ ಅದು ಅನಿಸಿದ್ದು ನಿಜ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಒಂದು ವಿಷಯದ ಬಗ್ಗೆ. ಇದನ್ನ ಹೊರತುಪಡಿಸಿ ಇವಾಗ ಬೇರೆ ಎಲ್ಲಾ ವಿಷಯದಲ್ಲಿ ನೋಡೋದಾದ್ರೆ ರಕ್ಷಿತ್ ಅವರು ಕೆಲವೊಂದಿಷ್ಟು ವಿಷಯಗಳನ್ನ ಅಂದ್ರೆ ಈ ಒಂದು ವಾರದಲ್ಲಿ ಅವ್ರು ಮಾಡಿರೋ ಕೆಲಸ ಏನಿದೆ ಸೊ ಅದು ಅವರ ಸ್ಟ್ರಾಟಜಿ ಆಗಿತ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾಕಂತಂದ್ರೆ ಅವರ ಮೈಂಡ್ ಅಲ್ಲಿ ಇದ್ದಿದ್ದು ರಿಷಾ, ಧ್ರುವಂತ್ ಇವರಿಬ್ಬರಲ್ಲಿ ಒಬ್ಬರನ್ನ ಮನೆ ಕಳಿಸ್ಬೇಕು ಅಂತ ಹೇಳಿ. ಸೊ ಹೀಗಾಗಿನೇ ಅವರು ಕ್ಲಿಯರ್ ಆಗಿ ಸ್ಟ್ರಾಟಜಿ ಮಾಡಿನೇ ರಘು ಅವರನ್ನ ಅಲ್ಲಿಂದ ಅಂದ್ರೆ ಸೇಫ್ ಝೋನ್ ಇಂದ ನಾಮಿನೇಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು. ಅಭಿ ಅವರನ್ನ ಒಪ್ಕೊಂಡಿಲ್ಲ. ಯಾಕಂತಂದ್ರೆ ಅಭಿ ಅವರನ್ನ ಒಪ್ಕೊಂಡಿದ್ರೆ ಅವರು ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಇರ್ತಾ ಇತ್ತು ನಾಮಿನೇಟ್ ಆಗಿರೋ ತಂಡಕ್ಕೆ ಬಂದ್ರೆ. ಅದೇನ ರಘು ಅವ್ರು ಬಂದ್ರೆ ಅವರಂತೂ ಸೇಫ್ ಆಗಿ ಆಗ್ತಾರೆ, ಉಳಿದಿರೋ ಎಲ್ಲಾ ಸ್ಪರ್ಧಿಗಳು ಕೂಡ ಸೇಫ್ ಆಗೋ ಚಾನ್ಸಸ್ ಇದೆ. ಡೇಂಜರ್ ಝೋನ್ ಇರೋದು ಯಾರು, ಈಗಾಗಲೇ ಸುದಿ ಅವರು ಕೂಡ ಸೇಫ್ ಝೋನಿಗೆ ಹೋಗಿದ್ದಾರೆ. ಸೊ ಉಳ್ಕೊಳ್ಳೋದು ರಿಷಾ ಹಾಗೇನೆ ಧ್ರುವಂತ್, ಇಬ್ಬರಲ್ಲೇನೆ ಒಬ್ರು ಹೋಗ್ತಾರೆ. ಸೊ ಅವರಿಬ್ಬರಲ್ಲಿ ಒಬ್ಬರನ್ನ ಮನೆ ಕಳಿಸ್ಬೇಕು ಅನ್ನುವಂತಹ ನಿರ್ಧಾರ ರಕ್ಷಿತ್ ಅವ್ರದ್ದಾಗಿತ್ತು. ಆ ರೀತಿಯಾಗಿ ಅವರು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರು. ಬಿಗ್ ಬಾಸ್ ಗೇಮ್ ಅಲ್ಲಿ ಸರಿಯಾಗಿ ಸ್ಟ್ರಾಟಜಿನ ಯೂಸ್ ಮಾಡಿ ಆಡ್ತಾ ಇದ್ರು. ಸೊ ಅದರಿಂದಾಗಿನೇ ಅವರು ಅವರ ಹೆಸರನ್ನ ಅಂದ್ರೆ ರಘು ಅವ್ರ ಹೆಸರನ್ನ ಪಿಕ್ ಮಾಡಿದ್ದು. ಅದನ್ನ ಬಿಟ್ಟು ಏನೋ ಗೊತ್ತಾಗ್ದೇನೆ ಅಥವಾ ತಪ್ಪು ಮಾಡಿ ಅಂತೂ ಅಲ್ವೇ ಅಲ್ಲ. ಇದು ನನ್ನ ಒಂದು ಅನಿಸಿಕೆ. ಹಾಗೇನೆ ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ, ಕ್ಲಾಸ್ ತಗೊಂಡಿರೋದ್ರ ಬಗ್ಗೆ ಕೂಡ ನನ್ನ ಒಪಿನಿಯನ್ ಅನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಸೊ ಇವೆರಡು ವಿಷಯ ನಿಮ್ಗೆ ಏನ್ ಅನಿಸ್ತು, ಸರಿ ಅನ್ಸುತ್ತಾ ಅಥವಾ ನಿಮ್ಮ ಅಭಿಪ್ರಾಯ ಬೇರೆ ಏನಾದರೂ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ನ ಬಗ್ಗೆ ಬೇಕೋ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.